ಬಹಳ ಬಹಳ ಇಷ್ಟ ಇದು ಕಲೆ ಮತ್ತು ಸಂಸ್ಕೃತಿ. ಯಾಕಂದ್ರೆ ನಾವೆಲ್ಲ ಅದೇ ಫ್ಯಾಮಿಲಿ. ನ್ಯೂಸ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕಲೆ ಇರುತ್ತೆ, ಪ್ರತಿಯೊಂದರಲ್ಲೂ ಸಂಸ್ಕೃತಿ ಇರುತ್ತೆ. ಸೊ ನಮ್ಮ ಕನ್ನಡದವರಂತೂ ಅದರಲ್ಲಿ ಕಟ್ಟಿಟ್ಟ ಬುತ್ತಿ ಎತ್ತಿದ ಕೈ ಅಂತ ಹೇಳ್ಬೋದು. ಯಾಕೆಂದ್ರೆ ಜ್ಞಾನಪೀಠ ಪ್ರಶಸ್ತಿಯಿಂದ ಹಿಡಿದು ದೊಡ್ಡ ದೊಡ್ಡ ಕವಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಸಾಹಿತಿಗಳಿಂದ ಹಿಡಿದು ಎಲ್ಲ ನಮ್ಮ ಕನ್ನಡದವರೇ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಸಂತೋಷ ಆಗುತ್ತೆ ಮತ್ತೆ ಹೆಮ್ಮೆ ಆಗುತ್ತೆ. ಹಾಗಾದ್ರೆ ಯಾರು ಈ ಸಲದ ಕಲೆ ಮತ್ತು ಸಂಸ್ಕೃತಿ ಪ್ರಶಸ್ತಿಯನ್ನ ತಮ್ಮ ಮುಡಿಗೇರಿಸಿಕೊಳ್ಳುವವರು ಅನ್ನೋದನ್ನ ಅನೌನ್ಸ್ ಮಾಡೋದಕ್ಕೆ ನಾನು 3 ಅತಿಥಿಗಳನ್ನ ಈಗ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನಿಮ್ಗೆಲ್ರಿಗೂ ಗೊತ್ತಿರುವ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರನ್ನ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೇನೆ ನಟ ಡಾಲಿ ಧನಂಜಯ್ ಅವರನ್ನ ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. IMA ಗ್ರೂಪ್ ಆಫ್ ಕಂಪನೀಸ್ ಲೀಗಲ್ ಹೆಡ್ ಆಗಿರುವಂತಹ ಮಿಸ್ಟರ್ ಘಜ್ನವಿ ಅವರನ್ನ ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ. ಹಾಗಾದ್ರೆ ಯಾರು ಈ ವರ್ಷದ ಕಲೆ ಮತ್ತು ಸಂಸ್ಕೃತಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಳ್ಳಲಿದ್ದಾರೆ? ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಬಂದಿರೋ ಎಲ್ಲ ಹಿರಿಯರಿಗೂ ನಮ್ಮ ಕಡೆಯಿಂದ ನಮಸ್ಕಾರಗಳು. ಆ್ಯಂಡ್ ದ ವಿನ್ನರ್ ಇಸ್ ಆರ್ಟ್ ಆ್ಯಂಡ್ ಕಲ್ಚರ್. ಜನಾರ್ದನ್ ರವರಿಗೆ ಈ ಒಂದು ಅವಾರ್ಡ್ ಹೋಗ್ತಾ ಇದೆ. ಕಂಗ್ರ್ಯಾಚುಲೇಷನ್ ಸರ್. ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ. ಜನಾರ್ದನ್ ಇವರ ಹೆಸರು, ಕಲೆಯೇ ಇವರ ಉಸಿರು, ಮೈಸೂರು ಇವರ ಕರ್ಮಭೂಮಿ. ಇವರ ನಾಟಕಗಳು ಮತ್ತು ಆ ನಾಟಕಗಳಲ್ಲಿನ ಹೋರಾಟದ ಅಂಶಗಳು ಸಮಾಜದ ದಿಕ್ಕನ್ನೇ ಬದಲಿಸುತ್ತಿವೆ. ಅಂದರೆ ನಿಮ್ಮ ಪುರಾಣದ ಕಟ್ಟುಗಳನ್ನೆಲ್ಲ ತುಂಗೆಯಲ್ಲಿ ತೇಲಿ ಬಿಡ್ತೀರೇನು? 21 ಜುಲೈ 1958ರಲ್ಲಿ ಮೈಸೂರಿನಲ್ಲಿ ಜನಿಸಿದ ಜೆನ್ನಿ ದಲಿತ ಪರ ಹೋರಾಟಗಾರರು, ಚಳುವಳಿಗಳ ಹರಿಕಾರರು. ರಂಗಭೂಮಿಯಲ್ಲಿ ನಿರ್ದೇಶಕರಾಗಿ, ಗಾಯಕರಾಗಿ, ಸಂಗೀತ ನಿರ್ದೇಶಕರಾಗಿ ಜೆನ್ನಿ ಖ್ಯಾತರಾಗಿದ್ದಾರೆ. ಸಮಾಜಕ್ಕೆ ಸಂದೇಶ ಕೊಡುವಂತಹ ಬೀದಿ ನಾಟಕಗಳನ್ನ ರಾಜ್ಯಾದ್ಯಂತ ಆಯೋಜಿಸಿದ್ದಾರೆ. ಕಿಡಿಕಿಡಿಯಾದ ದೊರೆಯೇ ಮೈಸೂರು ರಾಜ್ಯ ದೊರೆಯೇ. ಬೇಬಿ ಕಾರಂತ್, ಪ್ರಸನ್ನ, ಬಾದಲ್ ಸರ್ಕಾರ್, MS ಸತ್ಯ ಹೀಗೆ ರಂಗಭೂಮಿ ದಿಗ್ಗಜರ ಒಡನಾಟ ಹೊಂದಿರೋ ಜನಾರ್ದನ್ ಮೈಸೂರಿನ ರಂಗಾಯಣದ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ರಂಗಭೂಮಿಯ ಈ ಕಲಾ ಸೇವಕನಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಲಭಿಸಿವೆ. ಇಂತಹ ರಂಗಕರ್ಮಿಗೆ ನ್ಯೂಸ್ 18 ಕನ್ನಡದ ವತಿಯಿಂದ ಕಲೆ ಮತ್ತು ಸಂಸ್ಕೃತಿ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಗೌರವ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ. ಜನಾರ್ದನ್ ಅವರಿಗೆ ಕಲೆ ಮತ್ತು ಸಂಸ್ಕೃತಿ ವಿಭಾಗದಲ್ಲಿ ಪ್ರಶಸ್ತಿ ಸಂದಿದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇನ್ನು ಜೋರಾಗಿ ಬರಲಿ ಚಪ್ಪಾಳೆ. ಹಿಂದೆ ಎಲ್ಲ ಯುವಕರು ಜಾಸ್ತಿ ಇದ್ದೀರಾ, ಸ್ವಲ್ಪ ಜೋರಾಗಿ. ಜನಾರ್ದನ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ 18 ಭಾಳ ಒಂದು ಮಹತ್ವಪೂರ್ಣವಾದಂಥ ಒಂದು ಸಾಮಾಜಿಕ ಕೆಲಸವನ್ನು ಮಾಡಿದೆ. ಸಮಾಜದಲ್ಲಿ ಕಲೆ, ವಾಣಿಜ್ಯ, ಸಮಾಜ ಸೇವೆ ಇವೆಲ್ಲ ಕೂಡ ಒಂದೊಂದು ಕಾಯಕ. ಅದು ಕಾಯಕ ಇದ್ದರೆ ಕೈಲಾಸ. ಅದು ನಮ್ಮಲ್ಲಿ ನಮ್ಮ ಪ್ರದೇಶ ಮೈಸೂರು, ನೀಲಕಂಠನ ಪ್ರದೇಶ. ನಂಜುಂಡಲ್ಲಿ ನೆಲೆಸಿದ್ದಾನೆ. ನಂಜನ್ನು ಉಂಡವನು ಅವನು. ಬಟ್ ನಮಗೆ ನಂಜಿನೂ ಜೀರ್ಣವೇ ಆಗಿಲ್ಲ. ಹೀಗಾಗಿ ಕೆಲಸ ಮಾಡ್ತಾ ಇದ್ದೇವೆ ಇನ್ನೂ. ಬಟ್ ಇನ್ನೂ ಮಾಡ್ತೇವೆ. ಯಾಕಂದರೆ ಅವರೆಲ್ಲರೂ ಮಂಟೇಸ್ವಾಮಿ, ಮಹದೇಶ್ವರ, ನಂಜುಂಡ ಭಾಳ ದೊಡ್ಡ ದೊಡ್ಡ ಸಾಂಸ್ಕೃತಿಕ ನಾಯಕರವರು. ಮೂಲದಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಒಂದು ಆತ್ಮವಿಶ್ವಾಸವನ್ನು ತುಂಬಿದಂಥವ್ರು. ಆ ಮೂಲಕ ಬದುಕನ್ನು ಮತ್ತು ಶಾಂತಿಯನ್ನು, ಸಹನೆಯನ್ನು, ಸಾಂಸ್ಕೃತಿಕ ಸಮಾಜವನ್ನು ಕಟ್ಟಲಿಕ್ಕೆ ಅವರು ನಿರೂಪಕರಾದವರು. ಅವರ ನಿಟ್ಟಿನಲ್ಲಿ ನಾವು ಸಣ್ಣದಾಗಿ ಒಂದು ಕೆಲಸ ಮಾಡುತ್ತಿದ್ದೇವೆ. ಅದನ್ನು ಗೌರವಿಸಿದ್ದೀರಿ. ನಾವು ನಿಮ್ಮೆಲ್ಲರಿಗೂ ಧನ್ಯರಾಗಿದ್ದೇವೆ. ನಮಸ್ಕಾರ. ಧನ್ಯವಾದಗಳು ಸರ್. ಹಾಗೆ ರೋರಿಂಗ್ ಸ್ಟಾರ್, ಮದಗಜ,
ಶ್ರೀ ಮುರಳಿ ಅವರ ಕಂಚಿನ ಕಂಠದಲ್ಲಿ. ಓಕೆ, ಏನು ಹೇಳಿ ಅಂತ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ಕರೆಸ್ಕೊಂಡು ಇಂಥ ದೊಡ್ಡ ವ್ಯಕ್ತಿಗಳಿಗೆ ನಮಗೆ ಅವಾರ್ಡ್ ಕೊಡಿಸ್ತಾ ಇದ್ದೀರ ಸರ್. ಒಂದು ಮಾತ್ರ ನಿಜ, ನೀವೆಲ್ಲ ವಿದ್ಯೆ ಹೇಳ್ಕೊಡ್ತಿರೋದಕ್ಕೆ ಕಲಾವಿದರು ಹುಡ್ತಾ ಇರೋದು ಇಂಡಸ್ಟ್ರಿಯಲ್ಲಿ. ಸೊ ಈ ಒಂದು ನಿಮ್ಮ ವಿದ್ಯೆ ಅದು ಕಂಟಿನ್ಯೂ ಆಗಬೇಕು, ಹೊಸ ಹೊಸ ಕಲಾವಿದರು ಹುಟ್ಕೋತಾರೆ, ಇನ್ನು ಒಳ್ಳೇದಾಗುತ್ತೆ ಎಲ್ಲ ವರ್ಗದಲ್ಲೂ, ಡ್ರಾಮಾ, ಸಿನಿಮಾ ಎಲ್ಲದರಲ್ಲೂ. ಸೊ ಹಾಗಾಗಿ ಆ ವಿಚಾರದಲ್ಲಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಕೋರ್ತೀನಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್, ನ್ಯೂಸ್ 18 ಕನ್ನಡ ಫ್ಯಾಂಟಾಸ್ಟಿಕ್ ಶೋ, ತುಂಬ ಒಳ್ಳೆ ಒಂದು ಶೋ ಇದು, ತುಂಬ ಒಳ್ಳೆ ಪ್ರೋಗ್ರಾಮ್ ಇದು. ನಮ್ಮ ವರ್ಷದ ಕನ್ನಡಿಗ ಅನ್ನೋ ಅವಾರ್ಡೀಸ್ನ ನೀವು ಸೆಲೆಕ್ಟ್ ಮಾಡಿ ಈ ಒಂದು ವಿಭಾಗದಲ್ಲಿ ಕೊಡೋದು, ನಮ್ಮಂಥವ್ರು ನಮ್ಮನ್ನು ಕರೆಸ್ಕೊಂಡು ಇದ್ರಲ್ಲಿ ಕೊಡಿಸೋದು ನಮಗೂ ಒಂದು ಪುಣ್ಯದ ಕೆಲಸ. ಆ್ಯಂಡ್ ತುಂಬ ಒಳ್ಳೆ ಕೆಲಸ ಇದು ಹೀಗಲೇ ಮುಂದುವರಲಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಈ ಮೂಲಕ ಅಂತ ಹೇಳ್ತಾ ನಾನು ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಹಾಗೆ ನಾಟಕ ಅಂದರೆ ಎಲ್ಲೊಂದು ಕಡೆ ಬಹಳ ನಂಟಿರುವಂತಹ ಡಾಲಿ ಧನಂಜಯ್ ಅವರು. ಥ್ಯಾಂಕ್ ಯು. ನನಗೆ ಚೆನ್ನಿ ಸರ್ಗೆ ಹೇಳ್ತಾ ಇದ್ದೆ ಸರ್ಪ್ರೈಸ್ ಅಂತ, ನಂಗೆ ಗೊತ್ತಿರಲಿಲ್ಲ ಯಾರಿಗೆ ಅವಾರ್ಡ್ ಕೊಡೋಕ್ಕೆ ಬರ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು ಈ ಥರದೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಯಾಕೆಂದರೆ ಅಷ್ಟು ಅದ್ಭುತವಾದ ಕೆಲಸ ಮಾಡ್ತಿರೋನ್ನ ಗುರುತಿಸೋದು ತುಂಬ ಅದ್ಭುತವಾದ ಕೆಲಸ. ಆ್ಯಂಡ್ ಶ್ರೀಮುರಳಿಯವ್ರು ಹೇಳ್ದಂಗೆ ಇವತ್ತು ಇಲ್ಲಿ ಬಂದು ಒಂಚೂರೇನೋ ನಾವೇನಾದ್ರು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲ ಇವರು ಕಾರಣ ಆಗ್ತಾರೆ. ಯಾಕೆಂದರೆ ಅದೇ ಕ್ಯಾಂಪಸ್ಸಲ್ಲಿ ಇವರೆಲ್ಲರೂ ಮಾರ್ಗದರ್ಶನದಲ್ಲಿ ಬೆಳೆದಿದ್ದು. ನಾನು ಒಬ್ಬ ಶಿಷ್ಯನೇ ಜನ್ನಿ ಸರ್ಗೆ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.